ನಮಸ್ಕಾರ ಮಕ್ಕಳ. ಇವತ್ತು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಪಾರ್ಟ್ 3 ವಂದನಾ ಶಿವ ಅವ್ರದ್ದು. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಪಾರ್ಟ್ 1 ಅಲ್ಲಿ ವಂದನಾ ಶಿವ ಅವರ ಸಾಧನೆ ಬಗ್ಗೆ, ಪಾರ್ಟ್ 2 ಅಲ್ಲಿ ನೇಷನ್ಸ್ ಗ್ಲೋಬಲ್ ಸ್ಟೇಜಲ್ಲಿ ಯಾವ ರೀತಿ ನೇಚರ್ ಬಗ್ಗೆ ಅಭಿಪ್ರಾಯ ಇದೆ ಮತ್ತು ಅವರ ಒಂದು ಅರ್ತ್ ಯೂನಿವರ್ಸಿಟಿ ಬಗ್ಗೆ ಕಲ್ತಿದ್ವಿ. ಇವತ್ತು ಪಾರ್ಟ್ 3 ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಫಾರೆಸ್ಟ್ ಬಗ್ಗೆ, ನೇಚರ್ ಬಗ್ಗೆ ಅವರ ನಿಲುವು ಏನಿತ್ತು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ನಮ್ಮ ಒಂದು ನ್ಯಾಷನಲ್ ಆ್ಯಂಥಮ್ ಜನಗಣ ಮನವನ್ನು ಬರೆದಿರೋ ಅಂಥವರು. ಸೊ ಈಸ್ ಇಂಡಿಯಾಸ್ ನ್ಯಾಷನಲ್ ಪೊಯೆಟ್ ಆ್ಯಂಡ್ ನೊಬೆಲ್ ಪ್ರೈಸ್ ಲಾರೆಟ್. ಅವರು ಒಂದು ಗೀತಾಂಜಲಿ ಅನ್ನುವಂತಹ ಕಾವ್ಯ ಸಂಕಲನಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿರೋ ಅಂಥದ್ದು. ಸೊ ಇವರು ಟ್ಯಾಗೂರ್ ಅವರು ಶಾಂತಿನಿಕೇತನ್ ಅನ್ನುವಂತಹ ಒಂದು ಸ್ಕೂಲ್, ಫಾರೆಸ್ಟ್ ಸ್ಕೂಲ್ ಅಂತ ಕರೀತಾರೆ ಅದನ್ನು, ಸ್ಕೂಲನ್ನು ವೆಸ್ಟ್ ಬೆಂಗಾಲಲ್ಲಿ ಶುರು ಮಾಡ್ತಾರೆ. ಅವರು ಆ ವೆಸ್ಟ್ ಬೆಂಗಾಲಲ್ಲಿ ಶಾಂತಿನಿಕೇತನ್ ಶುರು ಮಾಡೋದು ಒಂದು ಕಾಡು, ಅಂದರೆ ಕಾಡು ಅಂತಲ್ಲ, ಒಂದು ಸ್ವಲ್ಪ ಮರ ಗಿಡಗಳು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ. ಹಾಗಾಗಿ ಅದನ್ನು ಫಾರೆಸ್ಟ್ ಸ್ಕೂಲ್ ಅಂತಲೂ ಕರೀತಾರೆ. ಆದರೆ ಅವರ ಅಭಿಪ್ರಾಯ ಏನಾಗಿರುತ್ತೆ, ಸೊ ನೇಚರ್ ಇಂದ ನಮ್ಮ ಒಂದು ಕಲ್ಚರ್ ಡೆವಲಪ್ ಆಗುತ್ತೆ, ನಮ್ಮ ಕಲ್ಚರ್ಗೂ ಸಹ ಪಾಠ ಸಿಗುತ್ತೆ, ನಮ್ಮ ಕಲ್ಚರ್ನ ನಾವು ಮಾಡಿಫೈ ಮಾಡ್ಬೋದು ಅನ್ನೋವಂಥದ್ದು ಅವರ ನಿಲುವಾಗಿತ್ತು. ಹಾಗಾಗಿ ಅವರ ಸ್ಕೂಲ್ ಈ ಚಿತ್ರದಲ್ಲಿ ನೋಡ್ಬೋದು. ಅವರ ಮೊಟ್ಟ ಮೊದಲ ಸ್ಕೂಲ್ ಶಾಂತಿನಿಕೇತನ ಶುರು ಮಾಡಿದಾಗ ಮೊದಲಿದ್ದಂತಹ ಬಿಲ್ಡಿಂಗ್ ಈಗ ಅದು ಯೂನಿವರ್ಸಿಟಿ ಆಗಿದೆ. 1921 ಅದು ಯೂನಿವರ್ಸಿಟಿ ಆಗಿದೆ. ಸೊ ಈಗ ನೋಡ್ಬೋದು, ಇಲ್ಲಿ ಶಾಲಾ ಮಕ್ಕಳಿದ್ದಾರೆ. ಈ ದೊಡ್ಡ ಬಿಲ್ಡಿಂಗ್, ಹೊಸ ಬಿಲ್ಡಿಂಗನ್ನು ನಾವು ನೋಡ್ಬೋದು. ಇದು ಹಳೆಯ ಬಿಲ್ಡಿಂಗ್. ಸೊ ಅವರು ಒಂದು ಫಾರೆಸ್ಟ್ ಸ್ಕೂಲ್ ಅಥವಾ ಶಾಂತಿನಿಕೇತನ್ 1921 ಅದು ಒಂದು ಫೇಮಸ್ ಯೂನಿವರ್ಸಿಟಿ ಆಗುತ್ತೆ. ಇಟ್ ಈಸ್ ಅ ಸೆಂಟರ್ ಆಫ್ ಲರ್ನಿಂಗ್. ಸೊ ಈ ಒಂದು ಟ್ಯಾಗೂರ್ ಅವರು ಬರೆದಿರೋ ಅಂಥದ್ದು ಒಂದು ಎಸೆ, ತಪೋವನ್ ಅಂತ ಹೇಳಿ, ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ ಹೇಳಿ ಇದರ ಹೆಸರು. ಅಂದರೆ ಇಲ್ಲಿ ಫಾರೆಸ್ಟ್ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ ಮಕ್ಕಳ. ಸೊ ಫಾರೆಸ್ಟಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ, ಸೊ ಫಾರೆಸ್ಟ್ ಇದ್ದರೆ ನಾವು ನಮ್ಮ ಜೀವನವನ್ನು ಯಾವ ರೀತಿ ನಾವು ಕಲ್ತ್ಕೊಳ್ಬೋದು ಅಥವಾ ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ಬೋದು ಅನ್ನೋದ್ರ ಬಗ್ಗೆ, ಅಂದರೆ ಫಾರೆಸ್ಟಿಂದ ಕಲಿಯುವಂಥದ್ದು ತುಂಬ ಇದೆ ಅಂತ ಹೇಳ್ತಾ ಹೋಗ್ತಾರೆ. So he'll say that Indian civilization has been distinctive in locating the source of regeneration, material, intellectual in the forest, not the city. ಅಂದರೆ ಸಿಟಿಯಲ್ಲಿ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ನಮ್ಮ ಒಂದು ಸಿವಿಲೈಸೇಷನ್, ಭಾರತೀಯ ನಾಗರಿಕತೆ ಅಂದರೆ ನಾವು ನಮ್ಮ ರೀಜನ್ರೇಷನ್, ಪುನರುತ್ಪತ್ತಿ ಇರಬಹುದು, ಅಥವಾ ಮೆಟೀರಿಯಲ್ ಇರ್ಬೋದು, ನಮ್ಮ ಇಂಟೆಲೆಕ್ಚುಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಎವ್ರಿಥಿಂಗ್ will enhance if you are in peace of the forest, not in the city. ಈ ಸಿಟಿ ಮಧ್ಯ, ಕ್ರೌಡ್ ಮಧ್ಯ, ಜನಗಳ ಮಧ್ಯ ಇದ್ದಾಗ ನಮ್ಮ ಇಂಟೆಲೆಕ್ಚುಯಲ್ ಕೆಪ್ಯಾಸಿಟಿ ಅಥವಾ ಇಂಟೆಲೆಕ್ಚುಯಲ್ ಥಿಂಕಿಂಗ್ ಹೆಚ್ಚಾಗೋದಿಲ್ಲ. ಆದರೆ ಫಾರೆಸ್ಟ್ ಮಧ್ಯ ಇದ್ದರೆ ಎಲ್ಲಿ ನಾವು ನಮ್ಮ ಸ್ವಚ್ಛಂದವಾಗಿ ಪ್ರಕೃತಿಯಲ್ಲಿ ಇದ್ದಾಗ ಮಾತ್ರ ನಮ್ಮ ಒಂದು ಇಂಟೆಲೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಕುವೆಂಪು ಅವರು ಸಹ ಅವರು ತೀರ್ಥಹಳ್ಳಿಯಲ್ಲಿ ಪ್ರಕೃತಿ ಎತ್ತರ, ಅಂದರೆ ಪ್ರಕೃತಿಯಲ್ಲಿ ಕುಳಿತಾಗ ಮಾತ್ರ ಅವರ ಒಂದು ಕವಿತೆಗಳು ಸೃಷ್ಟಿಯಾಗ್ತಾ ಇತ್ತು ಅಂತ ಹೇಳ್ತೀವಿ. ಸೊ ತೀರ್ಥಹಳ್ಳಿಯಲ್ಲಿ ನೋಡ್ಬೋದು, ಅವರು ಸಾಮಾನ್ಯವಾಗಿ ಬರೀತಾ ಇದ್ದಂತಹ ಕಲ್ಲು ಬಂಡೆ ಎಲ್ಲವನ್ನ, ಆ ಕಲ್ಲು ಬಂಡೆಯ ಮಧ್ಯ ಕುತ್ಕೊಂಡಾಗ ಅಥವಾ ನಿಂತ್ಕೊಂಡಾಗ ಸುತ್ತಲೂ ಪರಿಸರ, ಸುತ್ತಲೂ ಕಾಡು, ಕಣ್ಣ ಎತ್ತ ಹರಿಸಿದರೂ ಕಾಡು, ಹಸಿರು. ಹಾಗಾಗಿ ಅವರಿಂದ ಒಂದು ಒಳ್ಳೆಯ ಕವನಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಈ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದಾಗೆ ಆ ಪ್ರಕೃತಿ ಮಧ್ಯ ಒಂದು ಹೊಸ ನಮ್ಮ ಜ್ಞಾನ ಬೆಳೆಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸೊ ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ have come where the man was in communion with trees, rivers, lakes, away from the crowd. ಇದು ನಿಜಕ್ಕೂ ಸತ್ಯ ಮಕ್ಕಳ. ಸೊ ಯಾವಾಗ ನಾವು ಕ್ರೌಡ್ ಮಧ್ಯ, ಜಂಗುಳಿ ಮಧ್ಯದಲ್ಲಿ ಕುಳಿತಾಗ ನಮಗೆ ಒಳ್ಳೊಳ್ಳೆ ಅಂಶಗಳು ಬರೆಯೋದಿಲ್ಲ.
ಸೊ ಯಾವಾಗಲೂ ಕತೆಗಾರರಿರ್ಬೋದು ಅಥವಾ ಸಾಹಿತಿಗಳಿರ್ಬೋದು, ಎಲ್ಲರೂ ಸಹ ಸೈಂಟಿಸ್ಟ್ಗಳಿರ್ಬೋದು, ಅವರ ಒಂದು ಒಳ್ಳೆಯ ಐಡಿಯಾಸ್ ಬರಬೇಕು ಅಂದಾಗ ಅವರು ಟ್ರೀಸ್ ಮಧ್ಯ ಇದ್ದಾಗ ಮಾತ್ರ, ರಿವರ್ಸ್ ಪಕ್ಕದಲ್ಲಿ, ಲೇಕ್ಸ್ ಮಧ್ಯದಲ್ಲಿ, ಎಲ್ಲಿ ಪ್ರಶಾಂತವಾದ ವಾತಾವರಣ ಇರುತ್ತೆ ಅಲ್ಲಿ ಮಾತ್ರ ಪ್ರತಿಯೊಂದು ಸಹ ನಮ್ಮ ಜೀವನ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಅಥವಾ ಒಳ್ಳೆಯ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದ ಟ್ಯಾಗೂರ್ ಬಿಲೀವ್ಸ್ ದಟ್ the best ideas have come when the man is in communion with trees, rivers, lakes and away from the crowd ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ತಪೋವನ ಆ ಒಂದು ಎಸೆಯಲ್ಲಿ ಹೇಳ್ತಾರೆ, ದ ಪೀಸ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ ದ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್. ಇದು ನಿಜಕ್ಕೂ ಸತ್ಯ. ಆ ಕಾಡಿನಲ್ಲಿರುವಂತಹ ಪೀಸ್, ಶಾಂತಿ, ಪ್ರಶಾಂತತೆ ಅಂತ ಹೇಳ್ತೀವಿ, ಅದು ನಮ್ಮ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಹಳೆ ಒಂದು ಏನ್ಷಿಯಂಟ್ ಟೈಮ್ಸಲ್ಲಿ ನೋಡಿ, ಗುರುಕುಲ ಸಿಸ್ಟಮ್ ಆಫ್ ಟೀಚಿಂಗ್ ಮತ್ತು ಲರ್ನಿಂಗ್ ಇರ್ತಾ ಇತ್ತು. ಆ ಗುರುಕುಲ ಸಿಸ್ಟಮ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗಲ್ಲಿ ಅವನ ರಾಜನ ಮಗನೇ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, ಶ್ರೀಮಂತ ವ್ಯಕ್ತಿಯ ಮಗನೇ ಆಗಿರ್ಬೋದು, ಆ ಗುರುಕುಲಕ್ಕೆ ಹೋಗಬೇಕಾಗಿತ್ತು. ಕಾಡಿನ ಮಧ್ಯದಲ್ಲಿ ಗುರುಕುಲ. ಆ ಗುರುಗಳು ಹೇಳಿದಂತಹ ಕೆಲಸವನ್ನೆಲ್ಲ ಮಾಡಬೇಕು. ಆಮೇಲೆ ಆ ಗುರುಗಳು ಅವರಿಗೆ ಪಾಠಗಳನ್ನು, ಪ್ರವಚನಗಳನ್ನು ಹೇಳ್ಕೊಡ್ತಾ ಇದ್ರು. ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಎವಲ್ಯೂಷನ್, ಭಾಸ್ಕರ, ಆರ್ಯಭಟ ಅಂಥವರು ಬರಲಿಕ್ಕೆ ಸಾಧ್ಯ ಆಗಿರೋವಂಥದ್ದು ಈ ಒಂದು ಫಾರೆಸ್ಟಿಂದ ಅಥವಾ ಇಂಟೆಲೆಕ್ಚುಯಲ್ ಎವಲ್ಯೂಷನಿಂದ ಅಂತ ಹೇಳ್ಬೋದು. ಆರ್ಯಭಟ ಅಂತ ಅನ್ನೋರಿದ್ದಾರೆ. ಸೊ ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳ ಕುಸುರಿ ಕೆಲಸಗಳನ್ನು ನೋಡಿದ್ರೆ, ಆ ಕೆತ್ತನೆ ಕೆಲಸಗಳನ್ನು ನೋಡಿದ್ರೆ ನೀವು ತಿಳ್ಕೊಳ್ಬೋದು ನಮ್ಮ ಏನ್ಷಿಯಂಟ್ ಜನರು ಎಷ್ಟು ಬುದ್ಧಿವಂತರಾಗಿದ್ರು. ನಾವು ಹೇಳ್ತೀವಿ ಹ್ಯಾಂಗಿಂಗ್ ಪಿಲ್ಲರ್ ಅಂತೆ. ಸೊ ಒಂದು ಕಂಬಕ್ಕೆ ಇದೇ ಇರೋದಿಲ್ಲ, ತಳಪಾಯನೇ, ಅದರಿಂದ ಪೇಪರ್ ಬರುತ್ತೆ. ಸೊ ಅಷ್ಟು ನಿಖರವಾಗಿ ಅವ್ರು ಯಾವ ಥರ ಅದನ್ನು ಕಟ್ಟಿದ್ದಾರೆ ಅವೆಲ್ಲ ನಾವು ಹೇಳ್ತೀವಿ ಚೋಳರ ಕಾಲದಲ್ಲಿ, ಗಂಗರ ಕಾಲದಲ್ಲಿ ಈ ಒಂದು ಟೆಂಪಲ್ಸ್ನ ಕಟ್ಟಿದ್ರು ಅಂತ ಹೇಳಿ. ಆ ಎಲ್ಲವೂ ಬರೆಯೋದಕ್ಕೆ ಸಾಧ್ಯ ಆಗೋದು ಅವರು ಕಲ್ಚರ್ ಆಫ್ ದ ಫಾರೆಸ್ಟಿಂದ. ಅವರು ಸಾಮಾನ್ಯವಾಗಿ ನಮ್ಮ ಥರ ಯಾವಾಗಲೂ ಮೊಬೈಲು, ಟಿ ವಿ ಅಥವಾ ಸಿನಿಮಾ ಅಂತ ಹೋಗ್ತಿರ್ಲಿಲ್ಲ. ಅವ್ರ ಮನರಂಜನೆಗೆ ಹೆಚ್ಚು ಸಮಯವನ್ನು ಕೊಡದೆ ಅವರು ಸಾಧನೆಯಲ್ಲಿ ತೊಡಗ್ತಾ ಇದ್ರು. ಹಾಗಾಗಿ ದ ಕಲ್ಚರ್ ಆಫ್ ದ ಇಂಡಿಯನ್ ಸೊಸೈಟಿ ಇನ್ಫ್ಲುಯೆನ್ಸ್ ದ ಫಾರೆಸ್ಟ್ ಲೈಫ್ ಲೈಕ್ ಸ್ಪೀಷೀಸ್ ಟು ಸ್ಪೀಷೀಸ್, ಫ್ರಮ್ ಸೀಸನ್ ಟು ಸೀಸನ್. ಹಾಗಾಗಿ ಇಂಡಿಯನ್ ಸೊಸೈಟಿಯಲ್ಲಿ ನಾವು ಫಾರೆಸ್ಟಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದೀವಿ. ಸೊ ಇಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಯು ಫಾರೆಸ್ಟಿನ ಇನ್ಫ್ಲೂಯೆನ್ಸ್ ಆಗಿದೆ. ಸೀಸನಿಂದ ಸೀಸಿಗೆ ನಾವು ಹಬ್ಬ ಹರಿದಿನಗಳನ್ನು ಮಾಡ್ತೀವಿ. ಈ ಒಂದು ಸೀಸನ್ ಪ್ರಕಾರ ಮಾಡ್ತೀವಿ. ಚೈತ್ರ ಮಾಸದಲ್ಲಿ ಯುಗಾದಿ. ಸೊ ಈ ರೀತಿಯಲ್ಲಿ ಒಂದು ಸೀಸನ್ ಇಂದ ನಾವು ಎಲ್ಲಿ ಚಿಗುರು ಆಗುತ್ತೆ, ಎಲ್ಲಿ ಚಿಗುರು ಒಡೆಯುತ್ತೆ, ಹಾಗಾಗಿ ಚೈತ್ರ ಮಾಸ ಅಂತ ಹೇಳ್ತೀವಿ. ಎಲ್ಲ ಮರ ಗಿಡಗಳು ಒಣಗಿರುತ್ತೆ, ಆಗ ಚೈತ್ರದ ಚಿಗುರು ಬರುತ್ತೆ. ಆ ಚಿಗುರು ಬಂದಾಗ ಹೊಸ ಜೀವನ ಶುರುವಾಗುತ್ತೆ. ಅದನ್ನು ನಾವು ಯುಗಾದಿ, ಹೊಸ ವರುಷ ಅಂತ ಕರೀತಾ ಹೋಗ್ತೀವಿ. ಹಾಗಾಗಿ ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ ಬಿಕೇಮ್ ದ ಪ್ರಿನ್ಸಿಪಲ್ ಆಫ್ ದ ಇಂಡಿಯನ್ ಸಿವಿಲೈಸೇಷನ್. ಹಾಗಾಗಿ ಇಲ್ಲಿ ಒಂದು ಯೂನಿಫೈ, ನಾವೆಲ್ಲ ಒಟ್ಟಾಗಿ ಇರೋವಂಥದ್ದು. ದ ಲೈಫ್ ಇನ್ ಡೈವರ್ಸಿಟಿ, ನಾವು ಬೇರೆ ಬೇರೆ ಪ್ರದೇಶಕ್ಕೆ ಸೇರಿದವರಾಗಿರ್ಬೋದು, ಬೇರೆ ಬೇರೆ ಧರ್ಮಕ್ಕೆ ಸೇರಿದ ಆಗಿರ್ಬೋದು. ಆದರೆ ಇಂಡಿಯನ್ ಸಿವಿಲೈಸೇಷನ್ ಅಂತ ಬಂದಾಗ, ಇಂಡಿಯನ್ ನಾಗರಿಕತೆ, ಭಾರತದ ನಾಗರಿಕತೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋವಂಥದ್ದು. ಡೈವರ್ಸಿಟಿ ವಿತೌಟ್ ಯುನಿಟಿ ಬಿಕೇಮ್ ದ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಂಟೆಸ್ಟ್ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಒಟ್ಟಾಗಿ ಇಲ್ಲದೇ ಇದ್ದರೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರು, ಸೊ ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಆಚರಣೆಗಳು, ಬೇರೆ ಬೇರೆ ಟ್ರೆಡಿಷನ್ಗಳು ಇದ್ದರೂ ಸಹ ವಿ ಆರ್ ಇನ್ ಯುನಿಟಿ. ಸೊ ಇಫ್ ಯು ಆರ್ ನಾಟ್ ಇನ್ ಯುನಿಟಿ ದೆನ್ ಇಟ್ ಬಿಕೇಮ್ ದ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಂಟೆಸ್ಟ್. ಸೊ ನಮ್ಮಲ್ಲಿ ಸಂಘರ್ಷಗಳು ಉಂಟಾಗ್ತದೆ. ಆ ಸಂಘರ್ಷಗಳು ಯಾವಾಗ ನಮಗೆ ಯುನಿಟಿ ಇರೋದಿಲ್ಲ ಆಗ ಮಾತ್ರ ಸಂಘರ್ಷಗಳು, ಸಂದಿಗ್ಧತೆ ಉಂಟಾಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಬಿಕಮ್ಸ್ ದ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್. ನಮ್ಮಲ್ಲಿ ಯಾವಾಗ ಯುನಿಟಿ ಇರೋದಿಲ್ಲ ಅದನ್ನು ಮೂರನೆಯವರು ತಗೊಂಡು ಲಾಭವನ್ನು ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಹೇಳ್ತೀವಲ್ಲ, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ ಹೇಳಿ. ಹಾಗಾಗಿ ನಮ್ಮ ಇಬ್ಬರಲ್ಲಿ
ಒಗ್ಗಟ್ಟಿಲ್ಲ ಅಂದಾಗ ಮೂರನೆಯವರು ಬಂದು ಆಕ್ರಮಣವನ್ನ ಮಾಡ್ತಾರೆ. ಸೊ ವಿ ಆರ್ ಯುನೈಟೆಡ್ ವಿತ್ ನೇಚರ್ ಅಂಡ್ ಕಲ್ಚರ್. ಸೊ ನಾವು ನೇಚರ್ ಜೊತೆ ಕಲ್ಚರ್ ಜೊತೆ ಒಟ್ಟಾಗಿದ್ದೀವಿ, ಯುನೈಟ್ ಆಗಿದ್ದೀವಿ. ಟ್ಯಾಗೋರ್ ರೋಟ್ ದಟ್ ಫಾರೆಸ್ಟ್ ವಾಸ್ ನಾಟ್ ಜಸ್ಟ್ ದ ಸೋರ್ಸ್ ಆಫ್ ನಾಲೆಡ್ಜ್ ಆ್ಯಂಡ್ ಫ್ರೀಡಮ್, ಇಟ್ ವಾಸ್ ಆಲ್ಸೋ ಸೋರ್ಸ್ ಆಫ್ ಬ್ಯೂಟಿ ಆ್ಯಂಡ್ ಜಾಯ್. ಟ್ಯಾಗೋರ್ ಅವ್ರು ಹೇಳ್ತಾರೆ ಫಾರೆಸ್ಟ್ ಬರೀ ಅದೊಂದು ನಾಲೆಡ್ಜ್ ಅಥವಾ ಫ್ರೀಡಮ್ಗೆ ಸೋರ್ಸ್ ಆಗಿಲ್ಲ, ಇಟ್ ಈಸ್ ಆಲ್ಸೋ ಸೋರ್ಸ್ ಫಾರ್ ಬ್ಯೂಟಿ ಆ್ಯಂಡ್ ಜಾಯ್. ಒಂದು ಬ್ಯೂಟಿ ಇದೆ, ಒಂದು ಜಾಯ್ ಇದೆ ಫಾರೆಸ್ಟಲ್ಲಿ. ಆರ್ಟ್ ಆ್ಯಂಡ್ ಏಸ್ಥೆಟಿಕ್ಸ್, ಅದರಲ್ಲಿ ಒಂದು ಬ್ಯೂಟಿಫಿಕೇಶನ್ ಇದೆ. ಸಾಮಾನ್ಯವಾಗಿ ನಾವು ಬೇಜಾರಾದಾಗ ಅಥವಾ ರಜಾ ಸಮಯ ಸಿಕ್ಕಾಗ ಜೋಗ ಜಲಪಾತಕ್ಕೆ ಹೋಗ್ತೀವಿ ಅಥವಾ ಸೀನರಿಗಳನ್ನು ನೋಡಲಿಕ್ಕೆ ಹೋಗ್ತೀವಿ ಅಲ್ವಾ. ಸೊ ಈ ರೀತಿಯಲ್ಲಿ ಯಾವುದೋ ಒಂದು ನಾವು ಇಷ್ಟಪಡ್ತೀವೋ, ಚಿಕ್ಕಮಂಗ್ಳೂರು ತುಂಬ ಚೆನ್ನಾಗಿದೆ, ಕೇರಳ ಹೋಗಬೇಕು ತುಂಬ ಚೆನ್ನಾಗಿದೆ ನೇಚರು ಅಂತ ಹೇಳ್ತೀವಿ. ಹಾಗಾಗಿ ಆ ನೇಚರ್ ನಮಗೆ ಖುಷಿ ಸಿಗುತ್ತೆ, ಜಾಯ್ ಸಿಗುತ್ತೆ, ಏಸ್ಥೆಟಿಕ್ಸ್ನ ನಾವು ಎಂಜಾಯ್ ಮಾಡ್ತೀವಿ. ಹಾರ್ಮೋನಿ ಆ್ಯಂಡ್ ಪರ್ಫೆಕ್ಷನ್ ಇಟ್ ಸಿಂಬಲೈಸಸ್ ದ ಯೂನಿವರ್ಸ್. ಸೊ ನಾವು ಪ್ರಪಂಚ ಅಂದಾಗ ನಮ್ಮಲ್ಲಿ ಯುನಿಟಿ ಇರಬೇಕು, ಕೋಆಪರೇಷನ್ ಇರಬೇಕು, ಪರ್ಫೆಕ್ಷನ್ ಇರಬೇಕು. ಅದು ಯೂನಿವರ್ಸನ್ನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳ್ಬೋದು. ದ ಫಾರೆಸ್ಟ್ ಟೀಚರ್ಸ್ ಅಸ್ ಯೂನಿಯನ್ ಆ್ಯಂಡ್ ಕಂಪ್ಯಾಷನ್. ಫಾರೆಸ್ಟ್ ನಮಗೆ ಏನು ಹೇಳ್ಕೊಡುತ್ತೆ? ಯೂನಿಯನ್ ಆಗಿರಬೇಕು, ಯುನೈಟೆಡ್ ಆಗಿರಬೇಕು. ಕಂಪ್ಯಾಷನ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಎನಫ್ನೆಸ್, ಸೊ ನಮಗೆ ಸಾಕು ಅನ್ನೋವಂಥದ್ದು ಹೇಳ್ಕೊಡುತ್ತೆ. ಇಟ್ ಈಸ್ ಅ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ. ಸೊ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಅನ್ನೋವಂತಹ ಪ್ರಿನ್ಸಿಪಲನ್ನು ಹೇಳ್ಕೊಡುತ್ತೆ. ಎಂಜಾಯ್ ದ ನೇಚರ್ ವಿತೌಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ನೇಚರ್ಗೆ ಹಾನಿ ಮಾಡ್ದಲೆ ನೇಚರ್ನ ನಾವು ಆನಂದಿಸುವಂಥದ್ದು, ಅನುಭವಿಸುವಂಥದ್ದು. ಆ್ಯಂಡ್ ಅಕ್ಯುಮಿಲೇಷನ್, ಸುಮ್ಮನೆ ಎಲ್ಲವನ್ನ ಕೂಡಿ ಹಾಕ್ಕೊಳ್ಳೋ ಅಂಥದ್ದು. ನಮಗೆ ಅವಶ್ಯಕತೆ ಇಲ್ಲದೆ ಇದ್ದರೂ ಎಲ್ಲ ಒಂದು ವಸ್ತುಗಳನ್ನು ನಾವು ಕೂಡಿ ಹಾಕೊಳ್ಳೋ ಅಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಫಾರೆಸ್ಟಿಂದ ಇವೆಲ್ಲವೂ ಸಿಗುತ್ತೆ ನಮಗೆ. ಒಂದು ಯೂನಿಯನ್ ಇರ್ಬೋದು, ಕಂಪ್ಯಾಷನ್ ಇರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಈಕ್ವಾಲಿಟಿ ಇರ್ಬೋದು, ಅಥವಾ ಅಕ್ಯುಮಿಲೇಷನ್ ಇರಬಹುದು. ಸೊ ಎಲ್ಲವನ್ನೂ ಸಹ ನಮಗೆ ಫಾರೆಸ್ಟ್ ಹೇಳ್ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಜಾಯ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ. ಟ್ಯಾಗೋರ್ ಕೋಟ್ಸ್ ದಟ್ ದ ಏನ್ಷಿಯಂಟ್ ಟೆಕ್ಸ್ಟ್ ರಿಟನ್ ಇನ್ ದ ಫಾರೆಸ್ಟ್. ಸೊ ನಮ್ಮ ವೇದಗಳು ಏನಿದೆ, ಓಕೆ, ಎಲ್ಲವೂ ಸಹ ಫಾರೆಸ್ಟಲ್ಲಿ ಬರೆದಿರೋ ಅಂಥದ್ದು. ನೋ ಆಲ್ ದಟ್ ಮೂವ್ಸ್ ಇನ್ ದ ಮೂವಿಂಗ್ ವರ್ಲ್ಡ್ ಆಸ್ ಎನ್ವೆಲಪ್ಡ್ ಬೈ ಗಾಡ್. ಸೊ ಈ ಚಲನ ಹೊಂದಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು, ಸೊ ಎಲ್ಲವೂ ಸಹ ಗಾಡಿಂದ, ದೇವರಿಂದ ಸೊ ಪೋಷಣೆ ಅಥವಾ ಪ್ರೊಟೆಕ್ಷನ್ ಪಡೆದಿದ್ದಾರೆ ಅಂತ. ಸೊ ಆಲ್ ದಟ್ ಮೂವ್ಸ್ ಇನ್ ದಿಸ್ ವರ್ಲ್ಡ್ ಆಸ್ ಎನ್ವೆಲಪ್ಡ್ ಬೈ ಗಾಡ್. ಸೊ ಗಾಡ್ ನಮಗೆ ರಕ್ಷಣೆ ಕೊಡ್ತಾನೇ ಇರ್ತಾರೆ, ಗಾಡ್ ನಮ್ಮನ್ನು ಕಾಪಾಡ್ತಾನೆ ಇರ್ತಾರೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಚಲನಶಕ್ತಿ ಇದೆ, ಅದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ಮಾನವ ಆಗಿರ್ಬೋದು, ಯಾರೇ ಆಗಿರಲಿ ಎಲ್ಲರಿಗೂ ದೇವರ ರಕ್ಷಣೆ ಇದ್ದೇ ಇರುತ್ತೆ. ಆ್ಯಂಡ್ ಫೈಂಡ್ ಎಂಜಾಯ್ಮೆಂಟ್ ಥ್ರೂ ರಿನನ್ಸಿಯೇಷನ್ ಆ್ಯಂಡ್ ಥ್ರೂ ಗ್ರೀಡ್ ಆಫ್ ಪೊಸೆಷನ್. ಸೊ ಇಲ್ಲಿ ರಿನನ್ಸಿಯೇಷನ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ಸೊ ಟು ಫೈಂಡ್ ಎಂಜಾಯ್ಮೆಂಟ್ ಎನ್ವೆಲಪ್ಡ್ ಬೈ ಗಾಡ್ ಆ್ಯಂಡ್ ಫೈಂಡ್ ಎಂಜಾಯ್ಮೆಂಟ್ ಥ್ರೂ ರಿನನ್ಸಿಯೇಷನ್, RENUNCIATION. ಓಕೆ, ಅಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. ಆ್ಯಂಡ್ ನಾಟ್ ಥ್ರೂ ದ ಗ್ರೀಡ್ ಆಫ್ ಪೊಸೆಷನ್. ಸೊ ನಮಗೆ ಸಿಗಬೇಕು ಅನ್ನೋಂಥದ್ದು ಆಸೆ, ಅಂಜು ಬರಕ ಅತಿ ಆಸೆ, ದುರಾಸೆ ಇರಬಾರ್ದು. ಓಕೆ, ಸೊ ವಿ ಶುಡ್ ಎಂಜಾಯ್ ದ ಲೈಫ್ ಆ್ಯಂಡ್ ವಿ ಶುಡ್ ಬಿ ದ ಸ್ಯಾಟಿಸ್ಫೈ ವಿತ್ ಆರ್ ನೀಡ್ಸ್, ನಾಟ್ ದ ವಾಂಟ್. ನಮಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಪೂರೈಕೆ ಮಾಡ್ಕೊಳ್ಬೇಕು. ನಮ್ಮ ನಮ್ಮ ಆಸೆಗಳು ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಎವ್ರಿ ಸ್ಪೀಶೀಸ್, ದ ಸ್ಪೀಶೀಸ್, ಇದು ಸ್ಪೀಶಿಯಸ್ ಆಗಿದೆ, ಓಕೆ, ಸ್ಪೆಲ್ಲಿಂಗ್ ತಪ್ಪಾಗಿದೆ, ಸರಿ ಮಾಡ್ಕೊಳ್ಳಿ. ಎವ್ರಿ ಸ್ಪೀಶೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಕೋಆಪರೇಷನ್ ವಿತ್ ಅದರ್ಸ್. ಸೊ ಪ್ರತಿಯೊಂದು ಸ್ಪೀಶೀಸ್ ಮತ್ತೊಂದು ಸ್ಪೀಶೀಸ್ ಜೊತೆ ಕೋಆಪರೇಷನ್ ಆಗಿ ಇರಬೇಕಾಗುತ್ತೆ. ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಗ್ರೀಡ್ ಆ್ಯಂಡ್ ಕಂಪ್ಯಾಷನ್, ಕಾನ್ಕ್ವೆಸ್ಟ್ ಆ್ಯಂಡ್ ಕೋಆಪರೇಷನ್, ಸೈಲೆನ್ಸ್ ಆ್ಯಂಡ್ ಹಾರ್ಮೋನಿ ದಟ್ ಟ್ಯಾಗೋರ್ ರೋಟ್ ಅಬೌಟ್ ಕಂಟಿನ್ಯೂಸ್ ಟುಡೇ. ಸೊ ಇವತ್ತಿಗೂ ಟ್ಯಾಗೋರ್ ಅವರು ಬರೆದಿರೋಂತಹ ಒಂದು ಕೋಆಪರೇಷನ್ ಇರಬಹುದು, ಕಾನ್ಫ್ಲಿಕ್ಟ್
ಯಾವ ಥರ ಉಂಟಾಗುತ್ತೆ ಹೇಳ್ಬೋದು. ಗ್ರೀಡ್ ದುರಾಸೆ ಇರ್ಬೋದು, ಕಂಪ್ಯಾಷನ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು. ಪ್ರತಿಯೊಂದೂ ಸಹ ನಮಗೆ ಕೋಆಪರೇಷನ್ನಿಂದ ಸಿಗುತ್ತೆ. ಹಾರ್ಮೋನಿ ಜೊತೆ ಫಾರೆಸ್ಟ್ ಇಂದ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಗೋರ್ ಅವರು ಬರೀತಾರೆ. ಅದು ಇವತ್ತಿಗೂ ಸತ್ಯ. ದ ಫಾರೆಸ್ಟ್ ಶೋ ಅಸ್ ದ ವೇ ಬಿಯಾಂಡ್ ದಿಸ್ ಕಾನ್ಫ್ಲಿಕ್ಟ್. ಹಾಗಾಗಿ ಫಾರೆಸ್ಟ್ ಅನ್ನುವಂಥದ್ದು ನಮಗೆ ಸಂಘರ್ಷಗಳಿಂದ ದೂರ ಇರಿಸುತ್ತೆ. ಶೋ ಅಸ್ ದ ವೇ ಬಿಯಾಂಡ್ ದಿಸ್ ಕಾನ್ಫ್ಲಿಕ್ಟ್. ಸೊ ಧರ್ಮ, ಜಾತಿ, ಹೆಣ್ಣು ಗಂಡು ಅನ್ನೋ ಭೇದ ಭಾವಗಳ ಇಲ್ದಲೆ ಓಕೆ ಸೊ ಸಹಬಾಳ್ವೆಯನ್ನು ಮಾಡುವಂಥದ್ದು, ತುಂಬ ಒಳ್ಳೆತನದಿಂದ ಜೀವನವನ್ನು ನಡೆಸುವಂಥದ್ದನ್ನು ಫಾರೆಸ್ಟಿಂದ ಕಲಿಬೋದು. ಹಾಗಾಗಿ ವಿ ಕ್ಯಾನ್ ಸೇ ದಟ್ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಆ್ಯಂಡ್ ಅಕ್ಯುಮಿಲೇಷನ್ ಇಸ್ ದ ಬಿಗಿನಿಂಗ್ ಆಫ್ ಜಾಯ್ ಆಫ್ ಲಿವಿಂಗ್. ನಾವು ಜಾಯ್ ಇಂದ ನಮ್ಮ ಲಿವಿಂಗನ್ನು ಜಾಯ್ ಮಾಡ್ಕೊಳ್ಬೇಕು, ನಮ್ಮ ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ಬೇಕು, ಸಂತೋಷ ಮಾಡ್ಕೊಳ್ಬೇಕು ಅಂದಾಗ ನಾವು ಕನ್ಸ್ಯೂಮರಿಸಮ್, ಕೊಳ್ಳು ಬಾಕತನ, ಯಾವ ವಸ್ತು ನೋಡಿದ್ರೂ ನನಗೆ ಬೇಕು ಅಂತ ಕೊಂಡ್ಕೊಳ್ಳೋ ಅಂಥದ್ದು. ಅಕ್ಯುಮಿಲೇಷನ್ ಸುಮ್ಮನೆ ಗುಡ್ಡೆ ಹಾಕೊಳ್ಳೋ ಅಂಥದ್ದು, ನಮಗೆ ಬೇಕಾಗಿರಲಿ ಬೇಡದೇ ಇರಲಿ ಸುಮ್ಮನೆ ವಸ್ತುಗಳನ್ನು ತಂದು ನಮ್ಮ ಮನೆಯಲ್ಲಿ ಸೇರಿಸ್ಕೊಳ್ತಾ ಹೋಗೋದು ಅಕ್ಯುಮಿಲೇಷನ್. ಸೊ ಇವೆರಡು ನಿಲ್ಲಿಸಿದ್ರೆ ಮಾತ್ರ, ಕೊಳ್ಳು ಬಾಕತನ ಮತ್ತು ಅಕ್ಯುಮಿಲೇಷನ್ ನಿಲ್ಲಿಸಿದ್ರೆ ಮಾತ್ರ ನಾವು ತುಂಬ ಸಂತೋಷದಿಂದ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಈ ಫಾರೆಸ್ಟ್ ಪಿಕ್ಚರಲ್ಲಿ ನೋಡ್ಬೋದು ಎಲ್ಲ ಆ್ಯನಿಮಲ್ಸ್ ಯಾವ ರೀತಿ ಒಂದು ಸಹಬಾಳ್ವೆಯಿಂದ ಜೀವನ ನಡೆಸ್ತವೆ ಅಂತ ಹೇಳಿ. ಓಕೆ, ಅಲ್ಲಿ ಒಂದು ಕಾರ್ನಿವರಸ್ ಅನಿಮಲ್ಸ್ ಇರುತ್ತೆ, ಹರ್ಬಿವರಸ್ ಅನಿಮಲ್ಸ್ ಇರುತ್ತವೆ. ಆದರೂ ಅವು ತಮ್ಮ ಪಾಡಿಗೆ ತಾವಿರ್ತವೆ, ತಮ್ಮ ಆಹಾರವನ್ನು ತಾವು ಪಡ್ಕೊಳ್ತವೆ. ಆಹಾರ ಸಿಕ್ಕಿದ ಮೇಲೆ ತಮ್ಮ ಪಾಡಿಗೆ ತಾವು ಇರ್ತವೆ. ಈಗ ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಕಾರ್ನಿವರಸ್ ಅನಿಮಲ್ಸ್. ಅವು ಬೇರೆ ಹರ್ಬಿವರಸ್ ಅನಿಮಲ್ಸ್ನ ಬೇಟೆ ಮಾಡ್ತವೆ. ಜಿಂಕೆ, ಹಸು, ಕಾಡಾನೆ, ಹಂದಿ ಈ ರೀತಿ ಬೇಟೆ ಮಾಡ್ತದೆ. ಆ ಬೇಟೆ ಮಾಡಿ ಆ ಆಹಾರವನ್ನು ತಿಂದು ಹೊಟ್ಟೆ ತುಂಬಿದ ನಂತರ ಜಿಂಕೆ ಅದರ ಕಣ್ಣು ಮುಂದೆ ಹೋದರೂ ಅದನ್ನೇನೂ ಮಾಡೋದಿಲ್ಲ. ಓಕೆ, ಅದು ಆಹಾರಕ್ಕೋಸ್ಕರ ಬೇಟೆ ಆಡುತ್ತೆ ಹೊರತು ಸುಮ್ಮನೆ ಖುಷಿಗೋಸ್ಕರ ಯಾವತ್ತೂ ಬೇಟೆ ಆಗೋದಿಲ್ಲ. ಆದರೆ ಈ ಮನುಷ್ಯ ತನ್ನ ಆಹಾರ ಹೊಟ್ಟೆ ತುಂಬಿದ್ರೂ ಸಹ ಮತ್ತೆ ಬೇಕು ಅಂತ ಅತಿ ಆಸೆ ಪಡ್ತಾನೆ. ಹಾಗಾಗಿ ದುರಾಸೆ ಬೇಡ. ಅದನ್ನೇ ಟ್ಯಾಗೋರ್ ಹೇಳೋದು, ದುರಾಸೆ ಬೇಡ, ಅತಿ ಆಸೆ ಗತಿ ಕೇಡು ಅಂತ ಗಾದೆನೇ ಇದೆ, ಹೌದಲ್ವಾ? ಹಾಗಾಗಿ ಅತಿ ಆಸೆ ಬೇಡ. ನಮ್ಮ ಜೀವನ ಎಷ್ಟಿದೆ ಅಷ್ಟನ್ನು ನಾವು ಸುಖಮಯವಾಗಿ ಮಾಡ್ಕೊಳ್ಳೋಣ ಅನ್ನೋದು ಟ್ಯಾಗೋರ್ ಅವರ ನಿಲುವು. ಹಾಗಾಗಿ ಈ ಒಂದು ಪಾಠದಿಂದ, ವಂದನಾ ಶಿವ ಅವರ ಪಾಠದಿಂದ ನಾವು ಸಾಕಷ್ಟು ಕಲ್ತಿದ್ದೀವಿ. ಪರಿಸರವನ್ನು ಕಾಪಾಡ್ಕೊಳ್ಳೋಂಥದ್ದು, ಫಾರೆಸ್ಟಿಂದ ನಮಗೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು, ನಾವು ಪರಿಸರದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು ಅನ್ನೋವಂಥದ್ದು. ಸೊ ಪ್ರತಿಯೊಂದನ್ನು ಸಹ ಕಲ್ತಿದ್ದೀವಿ ಮಕ್ಕಳ. ಸೊ ದಿಸ್ ಈಸ್ ದ ಎಂಡ್ ಆಫ್ ದ ಚಾಪ್ಟರ್ ವಂದನಾ ಶಿವ. ಓಕೆ, I'll conclude here. And so subscribe my channel for more and more the chapters, and share it with your friends. And if there is any spelling mistakes in the slides, just check out from your textbooks. The spellings will be there in the textbook also. So here ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಸರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು.